ನನ್ನ ಗಂಡನ ತಮ್ಮ ಕುರುಡ. ಅವನಿಗೆ ಕಣ್ಣು ಕಾಣಿಸುತ್ತಿರಲಿಲ್ಲ. ಆದ್ದರಿಂದ ಅವನ ಎಲ್ಲ ಕೆಲಸವನ್ನು ನಾನೇ ಮಾಡಬೇಕಿತ್ತು. ಅವನ ಬಟ್ಟೆ ಬದಲಾಯಿಸುವುದು, ಸ್ನಾನ ಮಾಡಿಸುವುದು, ಇದೇ ರೀತಿ ಪ್ರತಿಯೊಂದನ್ನು. ಇತ್ತೀಚೆಗೆ ಬೇಸರವಾಗುತ್ತಿದೆ. ಅವನು ವಯಸ್ಸಿಗೆ ಬರುತ್ತಿದ್ದಾನೆ. ಆದರೆ ಇಂದು ಬೆಳಿಗ್ಗೆ ನಾನು ಬಟ್ಟೆ ಬದಲಾಯಿಸಬೇಕಾದಾಗ ಅವನು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅದಕ್ಕೆ ಮುತ್ತು ಕೊಟ್ಟ. ನನ್ನ ಸೊಂಟವನ್ನು ಬಳಸಿ ಹಿಡಿದುಕೊಂಡು ನನ್ನ ಹೊಟ್ಟೆಯ ಹತ್ತಿರ ಅವನ ತಲೆಯನ್ನು ಹಾಕಿ ಸುಖವನ್ನು ತೆಗೆದುಕೊಳ್ಳುತ್ತಿದ್ದಾನೆ. ನಾನು ನಿನ್ನ ಅತ್ತಿಗೆ, ನನ್ನನ್ನು ಬಿಡು ಅಂತ ಹೇಳಿದರೂ ಕೇಳುತ್ತಿಲ್ಲ. ನನ್ನ ಸೊಂಟಕ್ಕೆ ಮುತ್ತು ಕೊಟ್ಟ. ನಾನು ಅವನನ್ನು ದೂರ ತಳ್ಳಿದೆ. ಮುಂದೆ ಆಗಬಾರದ್ದು ಹಾಗೆ ಹೋಯಿತು. ಅಯ್ಯೋ, ನನ್ನ ಗಂಡನಿಗೆ ಹೇಗೆ ಮುಖ ತೋರಿಸಲಿ? ನನ್ನ ಹೆಸರು ಪವಿತ್ರ. ಅಪ್ಪ ಅಮ್ಮನ ಮುದ್ದಿನ ಮಗಳು. ತುಂಬ ಚೆನ್ನಾಗಿ ಸಾಕಿದ್ದರು. ಆದ್ದರಿಂದ ಬದುಕಿನಲ್ಲಿ ಕಷ್ಟ ಅನ್ನೋದು ನನಗೆ ತಿಳಿದಿರಲಿಲ್ಲ. ಯಾವಾಗಲೂ ನಾನು ಅಪ್ಪ ಅಮ್ಮನನ್ನು ತುಂಬ ಗ್ರ್ಯಾಂಟೆಡ್ ಆಗಿ ತೆಗೆದುಕೊಂಡೆ. ಅಪ್ಪ ಅಮ್ಮನಿಗೆ ಮರ್ಯಾದೆ ಕೊಡುತ್ತಿರಲಿಲ್ಲ. ನಾನು ಕೇಳಿದ್ದನ್ನು ತಂದುಕೊಡಬೇಕು ಅಷ್ಟೆ. ನನಗೆ ಒಬ್ಬಳು ತಂಗಿ ಕೂಡ ಇದ್ದಳು. ಅವಳು ತುಂಬ ಒಳ್ಳೆಯವಳು. ಅಕ್ಕನಾಗಿ ನಾನು ಅಡ್ಜಸ್ಟ್ ಮಾಡಿಕೊಳ್ಳಬೇಕಿತ್ತು. ಆದರೆ ತಂಗಿಯಾಗಿ ಅವಳು ಅಡ್ಜಸ್ಟ್ ಮಾಡಿಕೊಳ್ಳುತ್ತಿದ್ದಳು. ಅಕ್ಕ ಆಗಿ ತುಂಬ ಜೋರು ಮಾಡುತ್ತಿದ್ದೆ. ಅಮ್ಮ ಒಂದೊಂದು ಬಾರಿ ಅನ್ನುತ್ತಿದ್ದಳು, ನೀನು ನಮ್ಮ ಇಂದಿನ ಜನ್ಮದ ಕರ್ಮ, ಅದಕ್ಕೆ ನಮಗೆಲ್ಲ ಇಷ್ಟೊಂದು ಕಷ್ಟ ಕೊಡುತ್ತೀಯಾ ಅಂತ. ಆಗ ನನಗೆ ದುಃಖವಾಗುತ್ತಿತ್ತು, ಅಮ್ಮ ಇಷ್ಟೊಂದು ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡುತ್ತಿದ್ದಾಳೆ ಅಂತ. ಒಂದು ದಿನ ಇದ್ದಕ್ಕಿದ್ದಂತೆ ನಾನು ಅಪ್ಪ ಅಮ್ಮನಿಗೆ ನನಗೆ ಹೊಸ ಕಾರು ಬೇಕು, ಕಾಲೇಜಿಗೆ ಹೋಗಲು ಬೈಕಿನಲ್ಲಿ ಹೋಗಲು ಸಾಧ್ಯವಿಲ್ಲ ಅಂತ ಗಲಾಟೆ ಮಾಡಿದೆ. ಅಮ್ಮ ಕೈಯನ್ನು ಮುಗಿದು ನನಗೆ ಇಷ್ಟು ಕಷ್ಟ ಕೊಡಬೇಡ ಅಂತ ಕೇಳಿದಾಗ ಕೊನೆ ಪಕ್ಷ ಹೊಸ ಸ್ಕೂಟಿ ತೆಗೆದುಕೊಡಿ ಅಂತ ಹೇಳಿದಾಗ ಅಮ್ಮ ಒಪ್ಪಿಕೊಂಡಳು. ಅವಳು ಹೆಂಗಸರು ಮಾಡುವ ಸಂಘದಲ್ಲಿ ಲೋನ್ ತೆಗೆದುಕೊಂಡು ನನಗೆ ಗಾಡಿ ತೆಗೆದುಕೊಟ್ಟಳು. ಅಪ್ಪ ಹೇಳಿಬಿಟ್ಟಿದ್ದರು, ಅವಳು ಇನ್ನೇನಾದರೂ ಮಾತನಾಡಿದರೆ ಸುಮ್ಮನೆ ಬಿಡುವುದಿಲ್ಲ, ಅವಳನ್ನು ಇದೇ ಕೊನೆಯ ಬಾರಿ ಅಂತ ಹೇಳಿಬಿಡು. ಮುಂದಿನ ವಾರ ಗಂಡಿನ ಕಡೆಯವರು ಬರುತ್ತಾರೆ. ತುಂಬ ಒಳ್ಳೆಯವನು ಹುಡುಗ, ತುಂಬ ಶ್ರೀಮಂತರು, ಇನ್ನೇನು ಬೇಕು ಇವಳಿಗೆ ಅಂತ ಹೇಳಿದಾಗ ಇವಳು ಕೋಪ ಮಾಡಿಕೊಂಡಳು. ಹುಡುಗನನ್ನು ನೋಡಬೇಕು ಅಂತ ಆಸೆ ಪಟ್ಟಳು. ಹುಡುಗನ ಕಡೆಯವರು ಬಂದಾಗ ಇವಳು ನಿಜವಾಗಲೂ ಖುಷಿಯಿಂದ ಇದ್ದಳು. ಹುಡುಗ ಶ್ರೀಮಂತನಾಗಿ ನೋಡಲು ಆವರೇಜ್ ಆದರೂ ಸಾಕು. ಆದರೆ ಹುಡುಗ ಕಪ್ಪಗೆ ಇದ್ದಾನೆ. ಇವಳಿಗೆ ಅವನನ್ನು ನೋಡಿ ಭಯವಾಯಿತು. ಯಾವುದೇ ಕಾರಣಕ್ಕೂ ನಾನಂತೂ ಇವನನ್ನು ಮದುವೆ ಆಗುವುದಿಲ್ಲ. ವಯಸ್ಸಿನಲ್ಲಿ ಸ್ವಲ್ಪ ದೊಡ್ಡವನಂತೆ ಅನಿಸುತ್ತದೆ. ಇವೆಲ್ಲ ತುಂಬ ಕಷ್ಟ ಅಂತ ಅಂದುಕೊಂಡಳು. ಅವಳ ಅಪ್ಪ ಇದೇ ಹುಡುಗನನ್ನು ಮದುವೆ ಆಗಬೇಕು ಅಂತ ಹಠ ಹಿಡಿದಾಗ ಅವಳು ವಿಧಿಯಿಲ್ಲದೆ ಅವಳನ್ನು ಪ್ರತಿದಿನ ಪೀಡಿಸುತ್ತಿದ್ದ ಪ್ರಕಾಶನ ಹಿಂದೆ ಓಡಿ ಹೋದಳು. ಪ್ರಕಾಶ ಅವಳ ಕಾಲೇಜಿನಲ್ಲಿ ಇದ್ದ ಸುಂದರವಾದ ಯುವಕ. ಅವನು ಚೆನ್ನಾಗಿ ಓದುತ್ತಾನೆ. ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ. ಕೈ ತುಂಬ ಸಂಬಳ ಬರುತ್ತದೆ. ಅವನ ಬಳಿ ದುಡ್ಡಿಲ್ಲ ಅಂತ ನಾನು ದುಡ್ಡನ್ನು ಸಂಪಾದಿಸುತ್ತೇನೆ ಅಂದರೂ ಕೂಡ ಅವಳು ಒಪ್ಪಿರಲಿಲ್ಲ. ಈಗ ಇವಳು ವಿಧಿಯಿಲ್ಲ, ಅವನನ್ನು ಒಪ್ಪಲೇಬೇಕು, ಅವನನ್ನು ಪ್ರೀತಿಸಲೇಬೇಕು. ಏಕೆಂದರೆ ಅವಳ ಅಪ್ಪ ಒಬ್ಬ ವಿಕಾರವಾದ, ಏನಕ್ಕೂ ಸುಖಕ್ಕೆ ಬರದ ಹುಡುಗನ ಜೊತೆ ಮದುವೆಯನ್ನು ಮಾಡುತ್ತಿದ್ದಾನೆ. ಆದರೆ ನಾನು ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಬೇಕು ಅಂತ ಅವಳು ಹಗಲು ರಾತ್ರಿ ಕಷ್ಟಪಡುತ್ತಿದ್ದಳು. ಈಗ ಒಂದೇ ಒಂದು ಕ್ಷಣದಲ್ಲಿ ಅವಳ ಸಂಪೂರ್ಣ ಬದುಕು ನಾಶವಾಗಿ ಹೋಗುತ್ತದೆ. ಅವಳ ತಂಗಿ ಕೂಡ ಸಪೋರ್ಟ್ ಮಾಡಿದಳು. ಅಪ್ಪನಿಗೆ ಎದುರು ಹಾಕಿಕೊಂಡಳು ತಂಗಿ. ಈ ಬಾರಿ ಅಪ್ಪ ಅಕ್ಕನಿಗೆ ಮಾಡುತ್ತಿದ್ದ ಮೋಸವನ್ನು ನೋಡಿ ಬೇಸರ ಮಾಡಿಕೊಳ್ಳಲು, ಅಕ್ಕ ನೀನು ಹೆದರಬೇಡ, 2 ದಿನ ಅಪ್ಪ ಸರಿ ಹೋಗುತ್ತಾರೆ, ಅಮ್ಮನಿಗೆ ನಾನು ವಿವರಿಸಿ ಹೇಳುತ್ತೇನೆ ಅಂತ ಅವಳು ಸಮಾಧಾನ ಮಾಡಿದ ಮೇಲೆ ಪವಿತ್ರ ಓಡಿ ಹೋಗಿತು. ಮೊದಮೊದಲು ಪ್ರಕಾಶನಿಗೆ ಅರ್ಥವಾಗಲಿಲ್ಲ ಇವಳೇಕೆ ಬಂದಿದ್ದಾಳೆ ಅಂತ. ನಂತರ ತಿಳಿಯಿತು, ಇವಳು ಪ್ರೀತಿಸಿ ಬಂದಿಲ್ಲವಾದರೂ ಅವಳು ನನ್ನನ್ನು ಪ್ರೀತಿ ಮಾಡಬೇಕು, ಆ ರೀತಿ ಮಾಡುತ್ತೇನೆ ಅಂತ ಅವನು ಪ್ರೀತಿಯ ಸಾಗರದಲ್ಲಿ ಅವಳನ್ನು ತೇಲಿಸಿದ. ಅವಳು ಲಿವಿಂಗ್ ರಿಲೇಷನ್ಗೆ ಒಪ್ಪಿಕೊಂಡಳು. ಸ್ವಲ್ಪ ದಿನ ಬೇಕಾದರೆ ಇದ್ದು ಹೊರಟು ಹೋಗಬಹುದು ಅನ್ನುವುದು ಅವಳ ಭಾವನೆ ಆಗಿತ್ತು. ಅವಳು ತುಂಬ ಮಾಡರ್ನ್ ಕಾಲದವಳು. ಆದರೆ ಪ್ರಕಾಶ ಒಪ್ಪಲಿಲ್ಲ. ಯಾರಾದರೂ ಬಂದರೆ, ಏನು ಸಮಾಚಾರ, ನನ್ನನ್ನು ಮತ್ತು ನಿನ್ನನ್ನು ತುಂಬ ಕೇವಲವಾಗಿ ನೋಡುತ್ತಾರೆ. ನಾವು ಇರುವುದು ಸಣ್ಣ ವಠಾರದಲ್ಲಿ, ಮದುವೆ ಆಗಿಲ್ಲವಾದರೆ ವಠಾರವನ್ನು ಖಾಲಿ ಮಾಡಬೇಕು ಅಂದಾಗ ಅವಳು ವಿಧಿಯಿಲ್ಲದೆ ಅವನ ಜೊತೆ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ. ಮದುವೆ ಬಹಳ ಬೇಗ ಆಗಿ ಹೋಗುತ್ತದೆ. ಮದುವೆಯಾದ 3 ದಿನಕ್ಕೆ ಅವಳು ನಾಟಕ ಆಡಲು ಶುರು ಮಾಡುತ್ತಾಳೆ.
ಅದು ನೋವು ಇದು ನೋವು ಅಂತ ಪ್ರಕಾಶ ಒಳ್ಳೆಯ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗುತ್ತಿರುತ್ತಾನೆ. ಕೈ ತುಂಬ ಸಂಬಳ ಬಂದರೂ ಇವಳ ಖರ್ಚು ಜಾಸ್ತಿ. ಪ್ರಕಾಶನಿಗೆ ಅಪ್ಪ ಅಮ್ಮ ಯಾರೂ ಇರುವುದಿಲ್ಲ. ಅವರು ಇವನ ತಮ್ಮ ಹುಟ್ಟಿದಾಗಲೇ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋಗಿರುತ್ತಾರೆ. ಇವನ ತಮ್ಮ ಒಬ್ಬ ಇರುತ್ತಾನೆ. ಅವನ ಸಂಪೂರ್ಣ ಜವಾಬ್ದಾರಿ ಪವಿತ್ರಳ ಮೇಲೆ ಬಿದ್ದಿರುತ್ತದೆ. ಅವನನ್ನು ನೀನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅವನನ್ನು ನೀನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೀಯ ಅಷ್ಟು ನಿನಗೆ ಪಾಕೆಟ್ ಮನಿ ಸಿಗುತ್ತದೆ ಅಂತ ಪವಿತ್ರಳಿಗೆ ಹಣದ ಆಸೆ ತೋರಿಸಿ ಅವಳ ತಮ್ಮನನ್ನು ನೋಡಿಕೊಳ್ಳಲು ಹೇಳುತ್ತಾನೆ. ಅವಳಿಗೆ ಅದೆಲ್ಲ ಇಷ್ಟವಿಲ್ಲದಿದ್ದರೂ ಅವಳು ಸಹಾಯ ಮಾಡಲೇಬೇಕು ದುಡ್ಡಿಗಾಗಿ. ಏಕೆಂದರೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ದಾಗ ಅವಳ ಅಪ್ಪ ಅಮ್ಮ ಸಿಕ್ಕಿದ್ದರು. ದೇವರ ಬಳಿ ಅರ್ಚನೆ ಮಾಡಿಸಬೇಕಾದಾಗಲೂ ಕೂಡ ಅವಳು ಹೆಸರನ್ನು ಅವರ್ಯಾರೂ ಹೇಳಿಲ್ಲ. ತಂಗಿ, ಅಪ್ಪ, ಅಮ್ಮ 3 ಜನರ ಹೆಸರನ್ನು ಹೇಳಿದರು. ಪುರೋಹಿತರು ಕೇಳುತ್ತಾರೆ, ಇನ್ನೊಬ್ಬಳು ಮಗಳು ಇದ್ದಾಳೆ ಅಲ್ಲವೇ ಅಂದಾಗ, ಇಲ್ಲ, ಅವಳು ನಮ್ಮ ಪಾಲಿಗೆ ಅಂತ ಹೇಳಿದರು. ನಾನು ತುಂಬ ಕಷ್ಟದಿಂದ ಬಂದವನು. ನನ್ನ ಜೊತೆ ನೀನು ಕೂಡ ಅಲ್ಪ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಅವನು ಹೇಳಿದ್ದ. ದುಡ್ಡಿನ ಸಹಾಯ ಇಲ್ಲವಾದರೂ ಮಾನಸಿಕವಾಗಿ ನನಗೆ ನೆಮ್ಮದಿ ಬೇಕು ಅಂತ ಹೇಳಿದ್ದ. ಈಗ ಇವಳಿಗೆ ಅಪ್ಪ ಅಮ್ಮನ ಮನೆಯ ಬಾಗಿಲು ಸಂಪೂರ್ಣವಾಗಿ ಮುಚ್ಚಿದೆ. ಏನಿದ್ದರೂ ಪ್ರಕಾಶನ ಮನೆಯ ಬಾಗಿಲು. ಪ್ರಕಾಶನನ್ನು ಇವಳು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು. ಇಲ್ಲವಾದರೆ ಇವಳಿಗೆ ಏನೂ ಸಿಗುವುದಿಲ್ಲ ಅನ್ನುವುದು ಅರ್ಥವಾಗಿದೆ. ಇಂದು ಬೆಳಿಗ್ಗೆ ಪ್ರಕಾಶನ ತಮ್ಮ ಅವಳ ಸೊಂಟವನ್ನು ನೋಡುತ್ತಿದ್ದ. ಆದ್ದರಿಂದ ಅವಳು ಕೋಪದಿಂದ ಅವನ ಕೆನ್ನೆಗೆ ಹೊಡೆದಳು. ಅತ್ತಿಗೆ ಅಂತ ತಿಳಿಯದೆ ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದೀಯಾ? ನಿನಗೆ ಸರಿಯಾಗಿ ಮಾಡುತ್ತೇನೆ ಅಂತ. ಆಗ ಪ್ರಕಾಶ ಇವಳ ಕೆನ್ನೆಗೆ ಹೊಡೆದ. ಈ ಮನೆಗೆ ಬಂದು ಎಷ್ಟು ದಿನವಾಗಿದೆ? ನನ್ನ ತಮ್ಮನ ಬಗ್ಗೆ ಈ ರೀತಿಯ ಇಲ್ಲಸಲ್ಲದ ಅಪವಾದ ಹೊರಿಸಲು ನಿನಗೆ ಎಷ್ಟು ಧೈರ್ಯ ಅಂತ ಇವಳು ಎಕ್ಸ್ಪ್ಲೇನ್ ಮಾಡಿ ಹೇಳಿದರೂ ಕೂಡ ಅವನು ಕೇಳುತ್ತಿಲ್ಲ. ಕೊನೆಗೂ ತಿಳಿಯಿತು, ನನ್ನ ತಮ್ಮ ಕುರುಡ. ಅವನಿಗೆ ಚಿಕ್ಕಂದಿನಲ್ಲಿ ಏನೋ ಒಂದು ಆಕ್ಸಿಡೆಂಟ್ ಆಗಿ ಕಣ್ಣು ಹೋಯಿತು. 2 ಕಣ್ಣು ಕಾಣುವುದಿಲ್ಲ. ನನ್ನ ಅಪ್ಪ ಅಮ್ಮನೂ ಕೂಡ ಅದೇ ಆಕ್ಸಿಡೆಂಟ್ನಲ್ಲಿ ಹೊರಟು ಹೋದರು. ಅಂದಿನಿಂದ ಇಲ್ಲಿಯವರೆಗೂ ನಾನು ಅವನನ್ನು ಚಿಕ್ಕ ಮಗುವಿನ ರೀತಿ ನೋಡಿಕೊಂಡು ಬಂದಿದ್ದೇನೆ. ನೀನು ನೋಡಿದರೆ ಅವನ ಮೇಲೆ ಇಲ್ಲಸಲ್ಲದ ಅಪವಾದ ಹೊರಿಸುತ್ತೀಯ. ನನಗೆ ಇದರಿಂದ ತುಂಬ ದುಃಖವಾಗುತ್ತಿದೆ. ಯಾವುದೇ ಕಾರಣಕ್ಕೂ ನೀನು ನನ್ನ ತಮ್ಮನ ಬಗ್ಗೆ ಈ ರೀತಿ ಮಾತನಾಡಿದರೆ ಈಗಲೇ ಹೊರಟು ಹೋಗು. ಅವನು ನನ್ನ ತಮ್ಮ ಅಂತ ಹೇಳುತ್ತಾ ಪ್ರಕಾಶ ಅಲ್ಲೇ ಕೆಳಗೆ ಕುಸಿದು ಕುಳಿತ. ಅಳುತ್ತಾ ಅವನಿಗೆ ಅವರ ಅಮ್ಮ ನೆನಪಾದಳು. ಅವಳಿದ್ದರೆ ನನ್ನ ತಮ್ಮನನ್ನು ಚೆನ್ನಾಗಿ ಸಾಕುತ್ತಾ ಇರುತ್ತಿದ್ದಳು. ನನಗೆ ಯಾವುದರ ಯೋಚನೆ ಇರುತ್ತಿರಲಿಲ್ಲ. ಈಗ ಎಲ್ಲ ಜವಾಬ್ದಾರಿ ನನಗೆ. ನಾನೇನು ಮಾಡಲಿ ಅಂತ ಬೇಸರ ಮಾಡಿಕೊಂಡ. ಅವನಿಗೆ ಕಣ್ಣಿಲ್ಲದ ವಿಷಯ ನಿಜವಾಗಲೂ ಪವಿತ್ರಗೆ ಗೊತ್ತಿರಲಿಲ್ಲ. ನಾನೇ ತಪ್ಪು ಮಾಡಿದೆ, ನನ್ನನ್ನು ಕ್ಷಮಿಸಿ ಅಂತ ಗಂಡನ ಕಾಲನ್ನು ಹಿಡಿದುಕೊಂಡಳು. ಕ್ಷಮೆ ಏನೂ ಬೇಡ, ನನ್ನ ತಮ್ಮನನ್ನು ಇನ್ನೂ ಚೆನ್ನಾಗಿ ನೋಡಿಕೊ, ಅವನು ನನ್ನ ಮಗ ಅಂತ ಹೇಳಿ ಅಲ್ಲಿಂದ ಪ್ರಕಾಶ ಹೊರಡುವುದು. ಈಗ ಇವಳಿಗೆ ಪ್ರಕಾಶನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಇನ್ಯಾವುದೇ ದಾರಿಯಿಲ್ಲ. ಅವನು ಮನೆ ಬಿಟ್ಟು ಹೋಗು ಅಂದರೆ ನಾನು ಎಲ್ಲಿ ಹೋಗಲಿ ಅಂತ ವಿಧಿಯಿಲ್ಲದೆ ಅವನನ್ನು ಚೆನ್ನಾಗಿ ನೋಡಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಾಳೆ. ಪ್ರತಿದಿನ ಸ್ನಾನ ಮಾಡಿಸುತ್ತಾಳೆ, ತಲೆ ಬಾಚುತ್ತಾಳೆ. ಅವನ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಾಳೆ. ಅವಳಿಗೆ ಮೊದಲೆಲ್ಲ ಅಸಹ್ಯವಾಗುತ್ತಿತ್ತು. ದಿನಗಳು ಕಳೆದಂತೆ ಇಷ್ಟವಾಗತೊಡಗಿತು. ಅಂದರೆ ತನ್ನ ಮಗನ ರೀತಿ ಅವಳು ಅವನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಇತ್ತೀಚೆಗೆ ಅವನು ದಪ್ಪವಾಗಿದ್ದಾನೆ. ಅವನ ಹೆಸರು ಪ್ರೀತಮ್. ಅತ್ತಿಗೆ ಅಂತ ಯಾವಾಗಲೂ ಅವಳ ಹಿಂದೆ ಮುಂದೆ ಸುತ್ತುತ್ತಿರುತ್ತಾನೆ. ಪ್ರಕಾಶ ಕೂಡ ಈಗ ನೆಮ್ಮದಿಯಾಗಿದ್ದಾನೆ. ಕಣ್ಣು ಇಲ್ಲದೆ ಹೋದರೂ ಕೂಡ ಅವನಿಗೆ ಯಾವುದು ಎಲ್ಲೆಲ್ಲಿ ಇದೆ ಎಂದು ಅಚ್ಚುಕಟ್ಟಾಗಿ ತಿಳಿಯುತ್ತದೆ. ವಾಶ್ರೂಮ್ಗೆ ಅವನೇ ಹೋಗಿ ಬರುತ್ತಾನೆ. ಆದರೆ ಸ್ನಾನ ಮಾತ್ರ ನಾನು ಬೆನ್ನನ್ನು ಉಜ್ಜಿ ಮಾಡಿಸಬೇಕು. ಒಮ್ಮೊಮ್ಮೆ ನಾಚಿಕೆ ಆಗುತ್ತಿತ್ತು. ಆದರೆ ನನ್ನ ಮಗ ಅಂತ ಅಂದುಕೊಂಡು ಬಿಟ್ಟರೆ ನಾಚಿಕೆ ಅಥವಾ ಅಸಹ್ಯ ಆಗುವುದಿಲ್ಲ ಅಂತ ಅವಳೇ ಅಂದುಕೊಂಡು ಬಿಟ್ಟಳು. ಅವನು ಇವಳಿಗೆ ತುಂಬ ಕ್ಲೋಸ್ ಆಗಿದ್ದಾನೆ. ಯಾವಾಗಲೂ ಅವಳ ಕೈ ಹಿಡಿದುಕೊಂಡಿರುತ್ತಾನೆ. ಪ್ರಕಾಶನ ಬಳಿ ಅತ್ತಿಗೆಯನ್ನು ಯಾವಾಗಲೂ ಹೊಗಳುತ್ತಲೇ ಇರುತ್ತಾನೆ. ಅತ್ತಿಗೆಯನ್ನು ನೀನು ಎಲ್ಲೂ ಕರೆದುಕೊಂಡು ಹೋಗುವುದಿಲ್ಲ, ಅತ್ತಿಗೆಯನ್ನು ನೀನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ, ಅತ್ತಿಗೆ ಅನ್ನುವ ಮಾತನ್ನು ಹಾಡುತ್ತಿರುತ್ತಾನೆ. ಈ ಮಧ್ಯೆ ತುಂಬ ಜನ ನಂಟರು ಬಂದಿರುತ್ತಾರೆ.
ಪ್ರಕಾಶನ ಅಮ್ಮನ ಅಣ್ಣಂದಿರು. ಇದೇ ಊರಿನಲ್ಲಿ ಯಾರದೋ ಮದುವೆ ಇತ್ತಂತೆ. ಆಗ ತಂಗಿಯ ಮಕ್ಕಳು ನೆನಪಾಗಿ ಬಂದಿದ್ದರು. ತಂಗಿಯ ಮಕ್ಕಳು ಪಾಪ ನಮ್ಮ ಸಹಾಯ ಬಯಸದೆ ಸ್ವಾಭಿಮಾನದಿಂದ ಬದುಕುತ್ತಿದ್ದಾರೆ ಅಂತ ಹೆಮ್ಮೆಪಟ್ಟರು. ಪವಿತ್ರ ತುಂಬ ಕೆಲಸ ಮಾಡಿ ಸುಸ್ತಾದಳು. ಅವಳಿಗೆ ವಿಧ ವಿಧದ ಅಡಿಗೆಗಳು ಜೊತೆಗೆ ಪ್ರೀತಮ್ನ ಕೆಲಸಗಳು ಇವಳಿಗೆ ಸಾಕಾಗಿಬಿಟ್ಟಿತು. ಅವರ ಮನೆಯಲ್ಲಿ ಕೆಲಸದವರು ಇಲ್ಲ. ಪ್ರತಿಯೊಂದು ಕೆಲಸವನ್ನು ಇವಳೇ ಮಾಡುವುದು. ಮನೆ ಒರೆಸುವುದು, ಕಸ ಗುಡಿಸುವುದು, ಪಾತ್ರೆ ತೊಳೆಯುವುದು, ದೇವರ ಮನೆಯನ್ನು ಚೆನ್ನಾಗಿ ಇಟ್ಟುಕೊಳ್ಳುವುದು, ಪ್ರತಿಯೊಂದು ಕೆಲಸ ಇವಳೇ. ಒಮ್ಮೊಮ್ಮೆ ಪ್ರಕಾಶನಿಗೆ ಅನಿಸುತ್ತದೆ, ಅವರ ಅಪ್ಪ ಅಮ್ಮನ ಮನೆಯಲ್ಲಿ ಎಲ್ಲರನ್ನು ಎದುರಿಸಿಕೊಂಡು ಖುಷಿಯಾಗಿ ಇದ್ದಳು. ಶ್ರೀಮಂತ ಹುಡುಗನನ್ನು ಮದುವೆ ಆಗುತ್ತೇನೆ ನಾನು ಅಂತ. ಆದರೆ ನಾನು ನೋಡಿದರೆ ಇಲ್ಲಿ ನಿಜವಾಗಲೂ ಇವಳನ್ನು ಮನೆ ಕೆಲಸದವಳು ಮಾಡಿಕೊಂಡು ಬಿಟ್ಟಿದ್ದೇನೆ. ಆದರೆ ಒಂದಂತೂ ಅರ್ಥವಾಗುತ್ತಿಲ್ಲ, ಇವಳು ಏಕೆ ಇಷ್ಟೊಂದು ಸಹಿಸಿಕೊಳ್ಳುತ್ತಿದ್ದಾಳೆ ಅಂತ ಅವನಿಗೆ ಭಯವಾಗುತ್ತದೆ. ಅದಕ್ಕಾಗಿ ಅವನು ಇತ್ತೀಚೆಗೆ ಮನೆಗೆ ಬರುವುದು ತೀರಾ ರಾತ್ರಿಯಾದ ಮೇಲೆ. ಹಗಲು ರಾತ್ರಿ ಅವಳ ಕನಸನ್ನು ಈಡೇರಿಸಬೇಕು ಅಂತ ಕಷ್ಟಪಡುತ್ತಿದ್ದಾನೆ. ಅದು ಪವಿತ್ರಾಗೂ ಕೂಡ ಗೊತ್ತಿಲ್ಲ. ಬಂದಿದ್ದ ನೆಂಟರು ಪವಿತ್ರಳನ್ನು ಬಾಯಿ ತುಂಬ ಹೊಗಳಿ ಹೋದರು. ಪ್ರಕಾಶನಿಗೆ ಇನ್ನೂ ಖುಷಿಯಾಯಿತು. ರಾತ್ರಿ ಪೂರ್ತಿ ಪವಿತ್ರ ನಿದ್ದೆ ಮಾಡಿಲ್ಲ, ಕೈಕಾಲು ನೋವು ಅಂತ. ಪ್ರಕಾಶ ಮತ್ತು ಪ್ರೀತಮ್ ಇಬ್ಬರೂ ಕೂಡ ಬೇಸರ ಮಾಡಿಕೊಂಡರು. ಇವಳನ್ನು ಜಾಸ್ತಿ ದುಡಿಸುತ್ತಿದ್ದೇವೆ ಅಂತ. ಬೆಳಿಗ್ಗೆ ಆದಾಗ ಪುನಃ ಅವಳು ಎಂದಿನಂತೆ ಪ್ರೀತಮ್ನ ಕೆಲಸ ಮಾಡಲು ಹೋದಳು. ಪ್ರಕಾಶ ಈಗಾಗಲೇ ಎದ್ದು ಕೆಲಸಕ್ಕೆ ಹೋಗಿದ್ದ. ಪ್ರೀತಮ್ನನ್ನು ಸ್ನಾನ ಮಾಡಿಸಲು ಕರೆದುಕೊಂಡು ಹೋದಾಗ ಅವನು ಇವಳ ಕೈಯನ್ನು ಹಿಡಿದುಕೊಂಡು ಮುತ್ತು ಕೊಟ್ಟ. ಅಷ್ಟೇ ಅಲ್ಲದೆ ಪವಿತ್ರಳನ್ನು ತನ್ನ ಕಡೆ ಎಳೆದುಕೊಂಡು ಗಟ್ಟಿಯಾಗಿ ಹಿಡಿದುಕೊಂಡು ಅವಳ ಸೊಂಟಕ್ಕೆ ಮುತ್ತು ಕೊಡುತ್ತಿದ್ದಾನೆ. ಪವಿತ್ರ ಬೆಚ್ಚಿದಳು. ನಾನು ನಿನ್ನ ಅತ್ತಿಗೆ ಅಂದರೆ ತಾಯಿಯ ಸಮಾನ, ಸರಿಯಾಗಿ ಇರುವುದಿಲ್ಲ. ನಿನಗೆ ಗ್ರಹಚಾರ ಬಿಡಿಸುತ್ತೇನೆ. ನನ್ನ ಜೊತೆ ಇದೆಲ್ಲ ಇಟ್ಟುಕೊಳ್ಳಬೇಡ. ನೀನು ನನ್ನ ಮಗ ಅಂತ ಹೇಳಿದಾಗ ಅವನು ಹೇಳಿದ, ಹೌದು, ನನಗೆ ನಿಮ್ಮ ಜೊತೆ ಮಲಗಬೇಕು ಅನ್ನುವ ಆಸೆ ಆಗುತ್ತಿದೆ. ಅಣ್ಣ ಇಲ್ಲ, ನನ್ನ ಆಸೆ ತೀರಿಸುತ್ತೀರಾ ಅಂತ ಕೇಳಿದಾಗ ಪವಿತ್ರ ಅವನ ಕೆನ್ನೆಗೆ ಹೊಡೆದಳು. ಹಾಗಾದರೆ ಇಷ್ಟು ದಿನ ನಾನು ಮಾಡಿದ್ದು ನಾಟಕ. ನೀವು ನನ್ನ ಹತ್ತಿರ ಬರಲಿ ಅಂತ. ನಾನು ವಯಸ್ಸಿಗೆ ಬರುತ್ತಿದ್ದೇನೆ. ಹೆಣ್ಣಿನ ವಾಸನೆ ಬೇಕು. ನನಗೆ ಹೆಣ್ಣು ಯಾರು ಕೊಡುತ್ತಾರೆ? ನಾನು ಎಲ್ಲಿ ಮದುವೆ ಆಗುತ್ತೇನೆ? ನೀವು ನನ್ನ ಜೊತೆ ಇದ್ದು ಬಿಡಿ ಅಂತ ಹೇಳಿದಾಗ ಇವಳಿಗೆ ನಿಜವಾಗಲೂ ಭಯವಾಗಿ ಪ್ರಕಾಶ್ಗೆ ಫೋನ್ ಮಾಡುತ್ತಾಳೆ. ಪ್ರಕಾಶನಿಗೆ ಫೋನಲ್ಲಿ ವಿಷಯ ಹೇಳುವುದಿಲ್ಲ. ಅರ್ಜೆಂಟ್ ಬರಬೇಕು, ಪ್ರೀತಮ್ ವಿಚಿತ್ರವಾಗಿ ಹಾಡುತ್ತಿದ್ದಾನೆ, ಅಷ್ಟು ಮಾತ್ರ ಹೇಳಿರುತ್ತಾಳೆ. ಪ್ರಕಾಶ ಬರುವವರೆಗೂ ಕೂಡ ಪ್ರೀತಮ್ ಪವಿತ್ರಳನ್ನು ವಿಧ ವಿಧವಾಗಿ ಕಾಟ ಕೊಡಲು ಪ್ರಯತ್ನಿಸುತ್ತಾನೆ. ಆಗ ಪವಿತ್ರ ಪ್ರೀತಮ್ನನ್ನು ರೂಮಿನಲ್ಲಿ ಬೀಗ ಹಾಕಿ ಹೊರಗೆ ಬಂದಿರುತ್ತಾಳೆ. ಪ್ರಕಾಶ್ ಬಂದ ತಕ್ಷಣ ನಡೆದ ವಿಷಯವನ್ನು ಹೇಳಿದಾಗ ಪ್ರಕಾಶನ ಮುಖ ಕಪ್ಪಾಗುತ್ತದೆ. ಕೋಪದಲ್ಲಿ ಅವಳು ಪ್ರೀತಮ್ನನ್ನು ಕೆಟ್ಟ ಕೆಟ್ಟ ಶಬ್ದಗಳಿಂದ ಬೈಯುತ್ತಾ ಇರುತ್ತಾಳೆ. ನಿಜವಾಗಲೂ ದುಃಖವಾಗುತ್ತದೆ ಪ್ರಕಾಶನಿಗೆ. ಅವನು ಜೋರಾಗಿ ಕಿರುಚುತ್ತಾನೆ, ನನ್ನ ತಮ್ಮನ ಬಗ್ಗೆ ಒಂದೇ ಒಂದು ಮಾತನ್ನು ಆಡಬಾರದು ನೀನು ಅಂತ. ನಿನಗೆ ಸತ್ಯ ತೋರಿಸಬೇಕು, ಬಾ ಅಂತ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಪ್ರೀತಮ್ ಇದ್ದ ರೂಮಿಗೆ ಹೋಗುತ್ತಾನೆ. ಪ್ರೀತಮ್, ನಿಜ ಹೇಳು, ನಿನ್ನ ಅತ್ತಿಗೆ ಜೊತೆ ಕೆಟ್ಟದಾಗಿ ನಡೆದುಕೊಂಡ ಅಂತ. ಅವನು, ಹೌದು ಅಣ್ಣ, ಅತ್ತಿಗೆ ಜೊತೆ ನಾನು ಅಂತ ಹೇಳಿ ಮಾತನ್ನು ಅರ್ಧಕ್ಕೆ ಕಟ್ ಮಾಡುತ್ತಾನೆ. ನಿನ್ನ ಅತ್ತಿಗೆ ಬಳಿ ಏನೇನು ಹೇಳಿದೆ ಎಲ್ಲವನ್ನು ಹೇಳು. ಹೌದು, ನಾನು ವಯಸ್ಸಿಗೆ ಬರುತ್ತಿದ್ದೇನೆ, ನನಗೆ ಹೆಣ್ಣು ಬೇಕು. ಅತ್ತಿಗೆ ಆದರೆ ಏನು, ಇನ್ನೊಬ್ಬರಾದರೇನು ಅಂತ ಹೇಳಿದಾಗ ಪ್ರಕಾಶ ಪ್ರೀತಮ್ನ ಕೈಯನ್ನು ಹಿಡಿದುಕೊಂಡು ಅವನ ತಲೆ ಮೇಲೆ ಇಟ್ಟುಕೊಳ್ಳುತ್ತಾನೆ. ಈಗ ಸತ್ಯ ಹೇಳು, ನಿನ್ನ ಅತ್ತಿಗೆ ತಾಯಿ ಸಮಾನವಾ ಅಥವಾ ನಿನಗೆ ಪ್ರೇಯಸಿ ಸಮಾನವಾ? ಇಷ್ಟು ದಿನ ಯಾವ ದೃಷ್ಟಿಯಿಂದ ನೋಡುತ್ತಿದ್ದೆ ಅಂತ. ಪ್ರೀತಮ್ ಜೋರಾಗಿ ಅಳಲು ಶುರು ಮಾಡುತ್ತಾನೆ. ಅಣ್ಣ, ಅತ್ತಿಗೆ ಅಂದರೆ ನನಗೆ ತಾಯಿ ಸಮಾನ. ಆದರೆ ನನ್ನಿಂದ ನಿಮ್ಮಿಬ್ಬರಿಗೆ ಕಷ್ಟವಾಗುತ್ತಿದೆ. ನಾನು ನಿಮಗೆ ಹೊರೆ. ಅದಕ್ಕೆ ನಾನು ಯಾವುದಾದರೂ ಆಶ್ರಮಕ್ಕೆ ಸೇರಿಕೊಂಡು ಬಿಡುತ್ತೇನೆ. ಆದರೆ ನೀನು ಅದಕ್ಕೆ ಒಪ್ಪುವುದಿಲ್ಲ, ಅತ್ತಿಗೆಯೂ ಒಪ್ಪುವುದಿಲ್ಲ. ಅದಕ್ಕೆ ಈ ರೀತಿ ನಾಟಕ ಆಡಿದೆ. ನನ್ನನ್ನು ಕ್ಷಮಿಸು ಅಂತ ಪವಿತ್ರಳ ಕಾಲನ್ನು ಹಿಡಿದುಕೊಂಡಾಗ ಅವಳು ಅಳುತ್ತಿರುತ್ತಾಳೆ. ನನಗೆ ಸ್ವಂತ ಮಗುವಿದ್ದು ಅದಕ್ಕೆ ಈ ಪರಿಸ್ಥಿತಿ ಬಂದಿದ್ದರೆ ನಾನು ಬಿಟ್ಟು ಬಿಡುತ್ತಾ ಇದ್ದೇನಾ? ಇಲ್ಲ ತಾನೆ. ನೀನು ಕೂಡ ನನ್ನ ಪಾಲಿಗೆ ಅದೇ ಅಂತ ಅವಳು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದಳು. ತಾಯಿ ಮಗನ ವಾತ್ಸಲ್ಯ ನೋಡಿ
ಪ್ರಕಾಶ್ ಕೂಡ ಅವರಿಬ್ಬರನ್ನು ತಬ್ಬಿಕೊಂಡ. ಪವಿತ್ರ ಆಗ ಯೋಚನೆ ಮಾಡಿದಳು, ಏನಾದರೂ ಆಗಲಿ, ಇವನಿಗೆ ಕಣ್ಣು ಬರುವಂತೆ ಮಾಡಬೇಕು ಅಂತ ತನಗೆ ಗೊತ್ತಿರುವ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರ ಬಳಿ ಕೇಳಿದಾಗ ಸರಿಯಾದ ಉತ್ತರ ಬಂದಿಲ್ಲ. ಕೊನೆಗೆ ಒಂದು ದೊಡ್ಡ ಕಣ್ಣಿನ ಡಾಕ್ಟರ್ ಬಳಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಪ್ರೀತಮ್ನನ್ನು ತೋರಿಸಿದಳು. ಆಗ ಅವರು ಆಪರೇಷನ್ ಮಾಡುತ್ತೇವೆ, ಆದರೆ 50-50 ಚಾನ್ಸ್, ದುಡ್ಡು ಮಾತ್ರ ತುಂಬ ಖರ್ಚಾಗುತ್ತದೆ ಅಂದರು. ಪ್ರಕಾಶನ ಬಳಿ ಹೇಳಿದಾಗ ಅವನು ತನಗೆ ಇರುವ ಕಾಂಟ್ಯಾಕ್ಟ್ ಮೂಲಕ ತನ್ನ ಸೇವಿಂಗ್ಸನ್ನು ಸ್ವಲ್ಪ ಕೊಟ್ಟ. ಆ ದುಡ್ಡು ಸಾಕಾಗುವುದಿಲ್ಲ ಅಂತ. ಕೊನೆಗೆ ಅವಳು ದೇವರ ಬಳಿ ಪ್ರಾರ್ಥನೆ ಮಾಡುತ್ತಿದ್ದಳು, ದೇವಸ್ಥಾನದಲ್ಲಿ ಯಾವುದಾದರೂ ರೂಪದಲ್ಲಿ ನನಗೆ ಸಹಾಯ ಮಾಡು ಅಂತ. ಅದೇ ಸಂದರ್ಭದಲ್ಲಿ ಪ್ರಕಾಶ್ ಫೋನ್ ಮಾಡುತ್ತಾನೆ ಖುಷಿಯಿಂದ, ನಿನ್ನ ಅಪ್ಪ ಅಮ್ಮ ಬಂದಿದ್ದಾರೆ ನಿನ್ನನ್ನು ನೋಡಲು ಅಂತ. ಆದರೆ ಇವಳಿಗೆ ಅಷ್ಟೊಂದು ಖುಷಿಯಾಗಲಿಲ್ಲ. ಪ್ರೀತಮ್ನ ಆಪರೇಷನ್ಗೆ ದುಡ್ಡು ಬೇಕಿತ್ತು. ಮನೆಗೆ ಹೋದಾಗ ಅವರ ಅಮ್ಮ ಅಪ್ಪ ಇಬ್ಬರು ಅವಳನ್ನು ತಬ್ಬಿಕೊಂಡು ಖುಷಿಯನ್ನು ವ್ಯಕ್ತಪಡಿಸಿದ್ದರು. ಜೋರಾಗಿ ಅತ್ತರು ನಕ್ಕರು. ಆದರೆ ಇವಳಿಗೆ ಅದ್ಯಾವುದೂ ಇಷ್ಟವಾಗುತ್ತಿಲ್ಲ. ಕೊನೆಗೆ ತನ್ನ ತಂಗಿಯ ಮದುವೆ ಸೆಟ್ಟಾಗಿದೆ, ದೊಡ್ಡ ಶ್ರೀಮಂತರು ಅಂತ ಹೇಳಿದ್ದರು. ಅಷ್ಟೇ ಅಲ್ಲದೆ ನನ್ನ ಮದುವೆಗೆ ಅಂತ ಮಾಡಿಸಿದ್ದ ಒಡವೆಗಳನ್ನು ಕೂಡ ನನಗೆ ತಂದು ಕೊಟ್ಟರು. ಅವಳಿಗೆ ಎಷ್ಟು ಒಡವೆ ಕೊಟ್ಟಿದ್ದೇವೆ ಅಷ್ಟು ಒಡವೆ ನಿನಗೂ ಕೊಟ್ಟಿದ್ದೇವೆ ಮಗು. ನೀನು ಓಡಿ ಬಂದೆ, ನಿನ್ನ ಮದುವೆ ಮಾಡಿಲ್ಲ. ಆ ದುಡ್ಡು ಇಲ್ಲಿದೆ ಅಂತ ಅಪ್ಪ ಅಮ್ಮ ನನಗೆ ನನ್ನ ಮದುವೆಗೆ ಅಂತ ಇಟ್ಟಿದ್ದ 5 ಲಕ್ಷಗಳನ್ನು ಕೊಟ್ಟರು. ಅದನ್ನು ನೋಡಿ ಖುಷಿಯಿಂದ ಅಮ್ಮನನ್ನು ತಬ್ಬಿಕೊಂಡೆ. ದೇವರು ನಿಜವಾಗಲೂ ಕೂಡ ಅಪ್ಪ ಅಮ್ಮನಿಗೆ ನನ್ನ ಮೇಲೆ ಪ್ರೀತಿ ಬರುವಂತೆ ಮಾಡಿದ್ದಾನೆ ಅಂತ ಖುಷಿಯಾಗಿ ನಾನು ಅಪ್ಪ ಅಮ್ಮ ಹೋದ ಮೇಲೆ ನನ್ನ ಗಂಡನಿಗೆ ಹೇಳಿದೆ, ಇಷ್ಟು ದುಡ್ಡು ತೆಗೆದುಕೊಂಡು ಡಾಕ್ಟರ್ ಬಳಿ ಹೋಗೋಣ, ಆಪರೇಷನ್ ಡೇಟನ್ನು ಫಿಕ್ಸ್ ಮಾಡೋಣ ಅಂತ. ಪ್ರಕಾಶ್ ಒಪ್ಪಲಿಲ್ಲ. ಆಗ ನಾನು ಹೇಳಿದೆ, ಅವನು ನನ್ನ ಮಗ, ನೀವು ಒಪ್ಪಿದರೂ ನಾನು ಮಾಡಿಸುತ್ತೇನೆ, ಒಪ್ಪದೇ ಹೋದರೂ ಮಾಡಿಸುತ್ತೇನೆ ಅಂತ ಹೇಳಿದೆ. ಆಗ ನಿಜವಾಗಲೂ ಕೂಡ ಪ್ರಕಾಶ ತುಂಬ ಎಮೋಷ್ನಲ್ ಆದ. ನೀನು ಎಷ್ಟು ಚೆನ್ನಾಗಿ ಇದ್ದೆ ನಿಮ್ಮ ಮನೆಯಲ್ಲಿ, ನನ್ನ ಜೊತೆ ಬಂದು ಕಷ್ಟ ಅಂದಾಗ ಅವಳು ಅದನ್ನೆಲ್ಲ ಈಗ ಮಾತಾಡುವಷ್ಟು ಸಮಯವಿಲ್ಲ. ಪ್ರೀತಮ್ಗೆ ಆದಷ್ಟು ಬೇಗ ಕಣ್ಣು ಬರಬೇಕು. ಆಗ ಪ್ರಕಾಶ ಅಕಸ್ಮಾತ್ ಕಣ್ಣು ಬಂದಿಲ್ಲವಾದರೆ ಪರವಾಗಿಲ್ಲ, ನಾನು ಪ್ರಯತ್ನ ಮಾಡಿದೆ ನನ್ನ ಕೈಲಾದಷ್ಟು, ನನ್ನ ಮಗನ ಕಣ್ಣು ಬರಲು ಅನ್ನುವ ಪ್ರೀತಿ ನಂಬಿಕೆ ಇರುತ್ತದೆ ಅಲ್ಲವೇ ನನ್ನ ಮೇಲೆ ಅಂದಾಗ ನಿಜವಾಗಲೂ ತನ್ನ ಹೆಂಡತಿಯನ್ನು ನೋಡಿ ಅವನು ಖುಷಿಪಟ್ಟ. ಮಾರನೇ ದಿನವೇ ಹೋಗಿ ಅವರು ಡಾಕ್ಟರ್ ಬಳಿ ವಿಚಾರಿಸಿದಾಗ ವಾರದಲ್ಲಿ ಅವರು ಆಪರೇಷನನ್ನು ಇಟ್ಟುಕೊಂಡರು. ಕಂಡ ದೇವರಿಗೆ ಪವಿತ್ರ ಹರಕೆ ಮಾಡಿಕೊಳ್ಳುತ್ತಿದ್ದಾಳೆ. ಅವನ ಆಪರೇಷನ್ ಸಕ್ಸಸ್ ಆಗಿ ಹೋಯಿತು ಅಂತ ಡಾಕ್ಟರ್ ಹೇಳಿದಾಗ ಖುಷಿಪಟ್ಟಳು. ಆದರೂ ಕೂಡ ಅವನು ಬ್ಯಾಂಡೇಜನ್ನು ತೆಗೆದು ನಿಮ್ಮಗಳನ್ನು ಗುರುತಿಸುವವರೆಗೂ ಕೂಡ ನಾವು 100% ಗ್ಯಾರಂಟಿ ನೀಡಲು ಸಾಧ್ಯವಿಲ್ಲ ಅಂದರು. ಅವನ ಬ್ಯಾಂಡೇಜ್ ತೆಗೆಯುವವರೆಗೂ ಊಟ ತಿಂಡಿ ನೀರನ್ನು ಬಿಟ್ಟು ದೇವರ ಬಳಿ ಪ್ರಾರ್ಥನೆ ಮಾಡುತ್ತಿದ್ದಳು. ಹಗಲು ರಾತ್ರಿ ನನ್ನ ಮಗುವಿಗೆ ಏನಾದರೂ ಚಮತ್ಕಾರ ಮಾಡಿ ಕಣ್ಣು ಕೊಟ್ಟು ಬಿಡು ಭಗವಂತ ಅಂತ. ಇಂದು ಬ್ಯಾಂಡೇಜನ್ನು ತೆಗೆಯಲು ನನ್ನನ್ನು ಮತ್ತು ನನ್ನ ಗಂಡನನ್ನು ಡಾಕ್ಟರ್ ಡ್ರೆಸ್ ರೂಮಿಗೆ ಕರೆದುಕೊಂಡು ಹೋದಾಗ ಪ್ರೀತಮ್ನ ಬಳಿ ಕೇಳಿದರು, ಮೊದಲು ಯಾರ ಮುಖ ನೋಡುತ್ತೀಯಾ ಅಂತ. ಅವನು ಹೇಳಿದ, ನನ್ನ ಅತ್ತಿಗೆಯಮ್ಮನ ಮುಖವನ್ನು ನೋಡುತ್ತೇನೆ ಅಂತ. ಅದೇ ರೀತಿ ಆಯಿತು. ನನ್ನ ಮುಖವನ್ನು ನೋಡಿ ಅತ್ತಿಗೆ ಅಂತ ನನ್ನ ಕಾಲಿಗೆ ನಮಸ್ಕಾರ ಮಾಡಿದ. ನನಗೆ ಕಣ್ಣು ಕಾಣುತ್ತಿದೆ, ನೀವು ನನ್ನ ಪಾಲಿನ ದೇವತೆ ಅಂತ ಹೇಳಿ ಅವರ ಅಣ್ಣನ ಬಳಿ ಹೇಳುತ್ತಾನೆ, ಅಣ್ಣ, ಅತ್ತಿಗೆ ದೇವತೆ. ಅಣ್ಣ ನನಗೆ ಇವರು ಅಮ್ಮನ ರೂಪದಲ್ಲಿ ಸಿಕ್ಕಿದ್ದಾಳೆ ಅಂತ ಅವರ ಅಣ್ಣನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ನಾವು ಮೂವರೂ ಕೂಡ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಎಂದಿಗೂ ಕೂಡ ನಮ್ಮ ಬಾಂಧವ್ಯ ಮುರಿಯಬಾರದು ಅಂತ ಪ್ರಾಮಿಸ್ ಮಾಡಿದೆವು. ಈಗ ಅವನು ಸ್ಕೂಲಿಗೆ ಹೋಗುತ್ತಿದ್ದಾನೆ. 8ನೇ ತರಗತಿಗೆ ಹಾಕಿದ್ದೇವೆ. ಅವನು ಚೆನ್ನಾಗಿ ಓದುತ್ತಿದ್ದಾನೆ. ಮನೆಯಲ್ಲಿ ನಾನು ಹೇಳಿಕೊಡುತ್ತೇನೆ. ಅವನ ವಿದ್ಯಾಭ್ಯಾಸ ನೋಡಿ ನನಗೆ ಶಾಕ್ ಆಯಿತು. 8ನೇ ತರಗತಿ ಒಂದೇ ಸಲ ಎಲ್ಲ ಸಬ್ಜೆಕ್ಟನ್ನು ಪಾಸ್ ಮಾಡಿಕೊಂಡ. 9ನೇ ತರಗತಿಯನ್ನು ಕೂಡ ಪಾಸ್ ಮಾಡಿಕೊಂಡ. SSLCಯಲ್ಲಿ ಇಂದು ಟಾಪ್ ಬಂದಿದ್ದಾನೆ. ಅವನ ಈ ಬೆಳವಣಿಗೆ ನೋಡಿ ನಾನು ಬೆಚ್ಚಿದೆ. ಅವನ 10th ಮಾರ್ಕ್ಸ್ ಕಡೆಗೆ ಎಲ್ಲಿ ಬೇಕಾದರೂ ಸೀಟ್ ಸಿಗುತ್ತದೆ, ಯಾವ ಕಾಲೇಜು ಬೇಕಾದರೂ. ನನ್ನ ಮಗ ಚೆನ್ನಾಗಿ ಓದುತ್ತಿದ್ದಾನೆ ಅಂತ ನಾನು ಖುಷಿ ಪಡುತ್ತಿದ್ದೆ.
ಅದೇ ಸಮಯದಲ್ಲಿ ನಾನು ಪ್ರೆಗ್ನೆಂಟ್ ಅನ್ನುವ ವಿಷಯ ತಿಳಿಯಿತು. ಪ್ರೀತಮ್ಗೆ ಹೇಳಿದಾಗ ಅವನು ನನಗೆ ಪುಟ್ಟ ತಮ್ಮ ಬರುತ್ತಾನೆ ಅಂತ ಖುಷಿಪಟ್ಟ. ಪ್ರಕಾಶ್ ಗಟ್ಟಿಯಾಗಿ ನನ್ನನ್ನು ತಬ್ಬಿಕೊಂಡು ನನ್ನ ಹಣೆಗೆ ಮುತ್ತು ಕೊಟ್ಟ. ಅವರ ಖುಷಿ ಹೇಳತೀರದು. ಇದೇ ರೀತಿ ನೆಮ್ಮದಿಯಿಂದ ನಮ್ಮ ಸಂಸಾರ ಸಾಗುತ್ತಿದೆ, ಆನಂದದಿಂದ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.